ಜಗತ್ತಿನಲ್ಲಿ ಎರಡು ರೀತಿಯ ಜನರಿರ್ತಾರೆ. ಒಬ್ಬರು ತಪ್ಪಾದ್ರೆ ಅಂತ ಯೋಚಿಸ್ತಾರೆ, ಮತ್ತೊಬ್ಬರು ಸಾಧಿಸಿದ್ರೆ ಅಂತ ಯೋಚಿಸ್ತಾರೆ. 10 ವರ್ಷಗಳ ಬಳಿಕ ಮೊದಲ ವ್ಯಕ್ತಿ ಆಗ ಮಾಡಬೇಕಿತ್ತು ಅಂತ ಪಶ್ಚಾತ್ತಾಪ ಪಡ್ತಾನೆ. ಎರಡನೇ ವ್ಯಕ್ತಿ ಒಂದು ಸಾಮ್ರಾಜ್ಯವನ್ನ ಕಟ್ಟಿರುತ್ತಾನೆ. ಯಾಕಂದ್ರೆ ಸಕ್ಸಸ್ ಬುದ್ಧಿವಂತರಿಗಲ್ಲ, ಧೈರ್ಯವಂತರಿಗೆ ಸಿಗುತ್ತೆ. ನೆನ್ಪಿಡಿ, ಧೈರ್ಯ ಅಂದ್ರೆ ಭಯ ಇಲ್ಲದಿರೋದಲ್ಲ, ಭಯ ಇದ್ರೂ ಮುಂದೆ ಹೆಜ್ಜೆ ಇಡೋದು. ಪ್ರತಿ ಹೊಸ ಆರಂಭದಲ್ಲೂ ಡೇಟಾ ಇರೋದಿಲ್ಲ, ಗ್ಯಾರಂಟಿ ಇರೋದಿಲ್ಲ, ಎಲ್ಲರ ಬೆಂಬಲ ಕೂಡ ಇರೋದಿಲ್ಲ. ಆ ಸಂದರ್ಭದಲ್ಲಿ ನಿಮ್ಮ ಬಳಿ ಉಳಿಯೋದು ಒಂದೇ, ಅದೇ ಧೈರ್ಯ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಧೀರುಭಾಯಿ ಅಂಬಾನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಧೀರುಭಾಯಿ ಅಂಬಾನಿ ಅವರ ಬಳಿ ಆರಂಭದಲ್ಲಿ ದೊಡ್ಡ ಕಂಪನಿ ಇರಲಿಲ್ಲ, ದೊಡ್ಡ ಬಂಡವಾಳ ಇರಲಿಲ್ಲ, ದೊಡ್ಡ ಬ್ಯಾಕ್ ಗ್ರೌಂಡ್ ಕೂಡ ಇರಲಿಲ್ಲ. ಆದ್ರೆ ದೊಡ್ಡ ಕನಸು ಕಾಣುವ ಧೈರ್ಯ ಇತ್ತು. ಎಲ್ಲರೂ ಸೇಫ್ ದಾರಿಯನ್ನ ಆರಿಸಿಕೊಂಡಾಗ ಅವರು ಹೊಸ ಅವಕಾಶಗಳತ್ತ ಹೆಜ್ಜೆ ಇಟ್ರು. ಎಲ್ಲರೂ ಭಯ ಪಟ್ಟಾಗ ಅವರು ಮುಂದೆ ಸಾಗಿದ್ರು. ಅದಕ್ಕಾಗಿ ಒಂದು ಚಿಕ್ಕ ವ್ಯಾಪಾರ ಇವತ್ತು ಜಾಗತಿಕ ಮಟ್ಟದ ಸಾಮ್ರಾಜ್ಯವಾಗಿ ಬೆಳೆದಿದೆ. ಸಾಕಷ್ಟು ಮಂದಿಯ ಸೋಲಿಗೆ ಫೇಲ್ಯೂರ್ ಕಾರಣವಲ್ಲ, ಫೇಲ್ಯೂರ್ ಆಗ್ತೀನೇನೋ ಅನ್ನುವ ಭಯ ಕಾರಣವಾಗುತ್ತೆ. ಹಡಗನ್ನ ತಯಾರಿಸೋದು ಬಂದರಿನಲ್ಲಿ ನಿಲ್ಲೋಕ್ಕಲ್ಲ, ಸಮುದ್ರವನ್ನ ದಾಟುವುದಕ್ಕೆ. ಅದೇ ರೀತಿ ನಾವು ಕೂಡ ಹೊಸ ಕೆಲಸ ಆರಂಭಿಸಬೇಕು, ಹೊಸ ಪ್ರಯತ್ನವನ್ನ ಮಾಡಬೇಕು, ಹೊಸ ಅವಕಾಶಗಳನ್ನ ಸ್ವೀಕರಿಸಬೇಕು. ಆದ್ರೆ ನೆನಪಿರ್ಲಿ, ಧೈರ್ಯ ಅಂದ್ರೆ ಕಣ್ಮುಚ್ಕೊಂಡು ಜಿಗಿಯೋದಲ್ಲ, ಲೆಕ್ಕ ಹಾಕಿ ಮುಂದೆ ಸಾಗೋದು. ನೆನ್ಪಿಡಿ, ಜಗತ್ತು ಧೈರ್ಯವಂತರನ್ನ ಮಾತ್ರ ನೆನಪಲ್ಲಿ ಇಟ್ಕೊಳ್ಳುತ್ತೆ. ಯಾಕಂದ್ರೆ ಇತಿಹಾಸದಲ್ಲಿ ಸೇಫ್ ಝೋನ್ ನಲ್ಲಿ ಇದ್ದವರು ಸಾಮ್ರಾಜ್ಯವನ್ನ ಕಟ್ಟಿಲ್ಲ. ನಿಮ್ಮ ಯಶಸ್ಸನ್ನ ನಿರ್ಧರಿಸೋದು ಹೊಸ ವರ್ಷವಲ್ಲ, ಧೈರ್ಯವೇ ನಿಮ್ಮ ಯಶಸ್ಸನ್ನ ನಿರ್ಧರಿಸುತ್ತೆ. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.